ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ನಮೋ 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 ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಆಶಂಕುಶಧರ ನಮೋ ನಮೋ. ಮೂಷಿಕ ವಾಹನ ನಮೋ ನಮೋ. ಆಶಂಕುಶಧರ ನಮೋ ನಮೋ. ಮೂಷಿಕ ವಾಹನ ನಮೋ ನಮೋ. ದೋಷರಹಿತ ಶ್ರೀ ಉಮಾ ಮಹೇಶ್ವರ ವರಸುತ ನಿನಗೆ ನಮೋ ನಮೋ. ದೋಷರಹಿತ ಶ್ರೀ ಉಮಾ ಮಹೇಶ್ವರ ವರಸುತ ನಿನಗೆ ನಮೋ ನಮೋ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಕರುಣಾಭರಣ ನಮೋ ನಮೋ. ದುರಿತ ನಿವಾರಣ ನಮೋ ನಮೋ. ಕರುಣಾಭರಣ ನಮೋ ನಮೋ. ದುರಿತ ನಿವಾರಣ ನಮೋ ನಮೋ. ನೀಡು ಯಶವ ಶ್ರೀ ಮಡಿವಾಳೇಶ್ವರ ಕಲಾ ಸಂಘಕ್ಕೆ ಜಗತ್ಪತೆ. ನೀಡು ಯಶವ ಶ್ರೀ ಮಡಿವಾಳೇಶ್ವರ ಕಲಾ ಸಂಘಕ್ಕೆ ಜಗತ್ಪತೆ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಓಂ ನಮೋ ನಮೋ ವಿಘ್ನೇಶ್ವರ. ಸಾಂಬ ಜಯ ನಮ ಪಾರ್ವತಿ ಪತಿ ಹರ ಮಹಾದೇವ. ನಿರಂಜನ ಗುರು ಮಲ್ಲೇಶ್ವರ ಮಹಾಪ್ರಭು ಶ್ರೀ ಸ್ವಾಮಿ ಜೈಪರ ಬಸವಾದಿ ಪ್ರಮುಖರ ಪಾದಕ್ಕೆ ಬಹುಪರ. ಬಸವೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಕಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಯೇ. ಏಕದಂತಮುಪಾಸ್ಮಯೇ. ಗಜವದನ ಬೇಡುವೆ. ಗಜವದನ ಬೇಡುವೆ. ಗೌರಿ ತನಯ ಜಗವಂದಿತನೇ ಸುಜನರ
ಬೇಡುವೆ ಬೇಡುವೆ. ಕನ್ನಡದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಶ್ರೀ ಮಡಿವಾಳೇಶ್ವರ ಕಲಾ ತಂಡದವರಾದ ನಾವುಗಳು ಈ ದಿನ ಮೈಸೂರಿನ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಭಕ್ತ ಪ್ರಹ್ಲಾದ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಬೆಳ್ಳಿ ಕಿರೀಟ ಪುರಸ್ಕೃತರು, ರಂಗರತ್ನ ಹಾಗೂ ಕಲಾ ಕೌಸ್ತುಭ ಪ್ರಶಸ್ತಿ ವಿಜೇತರಾದ ಬೀರಿಹುಂಡಿ ಶ್ರೀ ಗೋವಿಂದರಾಜುರವರ ಅಮೋಘ ನಿರ್ದೇಶನದಲ್ಲಿ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಅಂಶಶೀರ ನ್ಯಾಯದಂತೆ ಮನ್ನಿಸಿ ನಮ್ಮ ಕಲಾ ತಂಡದವರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವರಲಯ ಸುಖದಲ್ಲಿ ದುಡಿದು ನಮಿಸಿರೆ ಸುರಮುನಿ ಗಣಗಳು ವರುಷದಿ ನಮಿಸಿದೆ ನಿನ್ನನ್ನು ಮುಟ್ಟಿಸಿದೆ. ಎಂತ ಸುಖವಿದು ಎಂತ ಪದನಿ ಸಪ್ತ ಸ್ವರ ಹಿಡಿದೆ ವೀಣೆಯಲ್ಲಿ ಶಾರದೆ ಪದನಿ ಸಪ್ತ ಸ್ವರ. ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರಿ ಗಮ ಪದನಿ ಸಪ್ತ ಸ್ವರ. ಚಕ್ರಪೀಠದಿ ತಾರಾಧಿಸಿಯೇ ಚತುರ್ವೇದಗಳ ಮಾತೆ ಶ್ರೀ ಚಕ್ರಪೀಠದಿ ತಾರಾಧಿಸಿಯೇ ಚತುರ್ವೇದಗಳ ಮಾತೆ ಮಾಣಿ
ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರಿಗಮ ಪದನಿ ಸಪ್ತ ಸ್ವರ ಸ್ವರಲಯ ಸುಖದಲ್ಲಿ ಕುರಿದು ನಮಿಸಿರೆ ಸುರಮುನಿ ಗಣಗಳು ಹರುಷದಿ ನಮಿಸಿದೆ ಎಂತ ಸುಖವಿದು ಎಂತ ಸರಿಗಮ ಪದನಿ ಸಪ್ತ ಸ್ವರ ಮಿಡಿದೆ ವೀಣೆಯಲ್ಲಿ ಶಾರದೆ ಸರಿಗಮ ಪದನಿ ಸರಿಗಮ ಪದನಿ ಸರಿಗಮ ಪದನಿ ಸಪ್ತ ಸ್ವರ ಭಜ ಶರಣಂ ನಿಜ ಗುಣಂ ಭಜ ಕಾವನಂ ಪಾವನಂ ಭಜ ಶರಣಂ ನಿಜ ಗುಣಂ ಭಜ ಕಾವನಂ ಪಾವನಂ ಭಜ ಜನಕಂ ಸುಜನೈಕ್ಯ ಶರಣ್ಯಂ ಭಜ ಜನಕಂ ಸುಜನೈಕ್ಯ ಶರಣ್ಯಂ ಭಜ ಶರಣಂ ನಿಜ ಗುಣಂ ಭಜ ಕಾವನಂ ಪಾವನಂ ವೇದಾಂತಾಗಮ ವೇದಿತ ಸತ್ಯಂ ವೇದಾಂತಾಗಮ ವೇದಿತ ಸತ್ಯಂ ಶ್ರೀದಯಿತಾತ್ಮ ವಿನೋದಿತ ಕೃತ್ಯಂ ಶ್ರೀದಯಿತಾತ್ಮ ವಿನೋದಿತ ಕೃತ್ಯಂ ಭಜ ಶರಣಂ ನಿಜ ಗುಣಂ ಭಜ ಕಾವನಂ ಪಾವನಂ ನಮಸ್ತೆ ಸರ್ವ ಸಂಪೂರ್ಣ ನಮಸ್ತೆ ಸರ್ವ ಕಾರಣ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಗುರು. ನಿಲ್ಲಿ ಒಳಗೆ ಹೋಗಕೂಡದು. ನಾವು ಸ್ವಾಮಿಯ ಸಂದರ್ಶನಾರ್ಥಿಗಳು, ನಮ್ಮನ್ನು ತಡೆಯಬೇಡಿ, ಸುಮ್ಮನೆ ದಾರಿ ಬಿಡಿ. ಇಲ್ಲಿ ನುಗ್ಗಬೇಡಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವೇ. ಈಗಿಲ್ಲ. ಏಕಿಲ್ಲ? ಶ್ರೀ ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸದ ಸಮಯವಿದು. ಒಳಗಡೆ ಯಾರನ್ನು ಬೀಡಕೂಡದೆಂದು ಅಪ್ಪಣೆಯಾಗಿರುವುದು. ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ, ಬೇಕಾದಾಗಲೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆಯಾಗಿರುವುದು. ದಾರಿ ಬಿಡಿ, ಅಡ್ಡಿ ಮಾಡುವುದು ದೋಷವು. ನಿಮ್ಮನ್ನು ಒಳಗೆ ಬಿಡುವುದೇ ದೋಷವು. ಇದೇನಿದು ಅಸಂಬದ್ಧವಾದ ಮಾತು? ನೀವಾಡುವುದು ಅಸಂಬದ್ಧ. ತ್ರಿನೇತ್ರ, ಚತುರ್ಮುಖ, ಸಹಸ್ರಾಕ್ಷ ಅಂತವರು ಬಂದರೆ ಬಿಡುವುದಿಲ್ಲ. ನಿಮ್ಮಂತಹ ಬಡಜೋಗಿಗಳನ್ನು ಹೊರಗೆ ಬಿಟ್ಟಿವೆ. ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಭಗವಂತನು ಅಧಿಕಾರ, ಐಶ್ವರ್ಯ ಇತ್ಯಾದಿಗಳ ಅಂತಸ್ತಿಗೆ ತಕ್ಕಂತಿಲ್ಲ. ಆತನು ಸರ್ವರಿಗೊಂದೇ, ಆತನು ಎಲ್ಲರಿಗೂ ಬೇಕಾದವನು. ನೀವು ಒಳಜೋಗಿಗಳು, ನಿಮಗೆ ಎಲ್ಲವೂ ಒಂದೇ. ಭಗವಂತನ ವಿಷಯದಲ್ಲಿ ಅಂತಹ ಭೇದ ಭಾವ ಇಲ್ಲವಲ್ಲ. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಸಾಕು, ಆಚೆಗೆ ನಡೆಯಿರಿ. ಬಾಗಿಲು ಕಾಯ ನಿಮ್ಮೊಡನೆ ನಾವು ಚರ್ಚೆ ಮಾಡಲು ಬಂದಿಲ್ಲ. ಸುಮ್ಮನೆ ದಾರಿ ಬಿಡಿ. ಆಗುವುದಿಲ್ಲ. ದರ್ಶನ ಮಾಡಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೊಂದು ಸಾಗಲಾರದು. ಮರ್ಯಾದೆ ಮೀರಿ ಮಾತನಾಡುವುದು
ನಿಮಗೂ ಒಳ್ಳೆಯದಲ್ಲ. ಇತ್ತವೇನಾದರೂ ನೆತ್ತಿಗೇರುವುದೇ? ವಿನಾಶಕ ಅಲ್ಲೇ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡೋದು ಅಲ್ಲದೆ ಒಡೆಯೋದಕ್ಕೂ ಕೈ ಎತ್ತುವಿರಾ? ಇಂತಹ ರಾಜಸ ತಾಮಸ ಗುಣವುಳ್ಳವನ್ನು ದೇವರ್ಷಿ ನೀವು ಯೋಗ್ಯರಲ್ಲ. ಒಳಗೆ ತೊಲಗಿ ತೊಲಗಿ ಹೋಗಿ ಇಲ್ಲಿಂದ. ಶ್ರೀಪತಿ ದರ್ಶನ ಕೈದುದ ತಾಪ ಶರಂ ತಡೆದ ದೋಷದಿ ನೀವುಗಳು ಭೂಪತಿ ದರಕ್ಕೆ ದುರ್ಗತಿಯೇ ಕೂಪಂ ನಿಮಗೆ ತಪ್ಪದೇ ಅಮ್ಯ ಶಾಪಂ. ಬನ್ನಿ ಹಾ ಹಾ, ಈಗ ತಾನೇ ಇಲ್ಲಿದ್ದವರು ಎಷ್ಟು ಬೇಗನೆ ಮಾಯವಾದರು. ಘೋರವಾದ ಶಾಪವನ್ನು ಕೊಟ್ಟು ಹೊರಟೇ ಹೋದರಲ್ಲ, ಹೀಗೇನು ಮಾಡುವುದು? ಅವರು ಮಹಾ ತಪಸ್ಸುಗಳಾಗಿರಬಹುದು. ನಾವು ದುರಹಂಕಾರಿಗಳಾಗಿ ಅವರನ್ನು ಕೆರಳಿಸಿದ್ದೇ ಅನುಚಿತವು. ಭೂಮಿಗೆ ಬಿದ್ದು ದುರ್ಗತಿಯಲ್ಲಿ ಮುಳುಗಬೇಕಾಯಿತಲ್ಲ. ಸಹೋದರ, ಹೀಗೆ ಗೋಳಾಡಿದರೆ ವಿಪ್ರ ಶಾಪವು ತಪ್ಪುವುದೇ? ಈ ಸಂಕಟವು ತಪ್ಪುವ ಬಗೆ ಹೇಗೆ? ನಮಗೆ ಮುಂದೇನು ಗತಿ? ಆಪತ್ಕಾಲದಲ್ಲಿ ವ್ಯಸನಕ್ಕೆ ಅವಕಾಶ ಮಾಡಿಕೊಡಬಾರದು. ಧೈರ್ಯವನ್ನು ತಂದುಕೊಂಡು ಈ ಸಂಕಟವನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆಪತ್ ಬಾಂಧವನಾದ ನಾರಾಯಣನೇ ನಮಗೆ ದಿಕ್ಕು, ಆತನನ್ನೇ ಪ್ರಾರ್ಥಿಸೋಣ. ನೀನು ಹೇಳಿದ್ದೇ ಸರಿ. ನಾವೀಗಲೇ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ದುಃಖವನ್ನು ಹರಿಕೆ ಮಾಡಿಕೊಳ್ಳೋಣ.
ಸ್ವಾಮಿ, ಸ್ವಾಮಿ, ದೇವಿ, ಸದಾ ಕಾಲದಲ್ಲಿಯೂ ನನ್ನ ಜೊತೆಯಲ್ಲಿ ನಸುನಗೆಯಿಂದ ಕಾಲವನ್ನು ಕಳೆಯುತ್ತಿದ್ದವರು ಈ ದಿನ ನಿಮ್ಮ ಮುಖ ಕಮಲವನ್ನು ನೋಡಿದರೆ ಯಾವುದೋ ಒಂದು ಆಲೋಚನೆಯಲ್ಲಿರುವಂತೆ ತೋರುತ್ತಿರುವುದಲ್ಲ. ಕಾರಣವೇನು? ದೇವಿ, ಪ್ರಕ್ಷುಬ್ಧತೆಯ ಪ್ರಸಂಗವೊಂದು ಒದಗಿ ಬಂದಿದೆ. ಅದಕ್ಕಾಗಿ ನನ್ನ ಮನಸ್ಸು ಚಿಂತೆಗೀಡಾಗಿದೆ ದೇವಿ. ಅಂಥ ಪ್ರಸಂಗವೇ? ಎಲ್ಲಿ? ಯಾವ ಲೋಕದಲ್ಲಿ ಪ್ರಭು? ದೇವಿ, ಯಾವ ಲೋಕವಾದರೇನು, ಯಾರಾದರೇನು, ತಪ್ಪು ತಪ್ಪೇ ತಾನೆ. ಹಾಗಾದ್ರೆ ಅಂತಹ ತಪ್ಪನ್ನು ಮಾಡಿದವರಾರು? ದೇವಿ, ಮದ ಮೋಹ ಕ್ರೋಧಗಳಿಗೆಲ್ಲ ಮೂಲವಾದದ್ದು ಪಾಪದ ಫಲವಾದರೆ ಅಹಂ ಎಂಬುದು ಕೂಡ ಪಾಪದ ಫಲವೇ. ಪಾಪವು ಸುಲಭವಾಗಿ ಮಾಡತಕ್ಕದ್ದಲ್ಲ. ಕೋಪದ ತಾಪದಲ್ಲಿ ಬೆಂದವನು ಅದನ್ನು ಮಾಡಬಲ್ಲ. ಹಾಗಾದ್ರೆ ಅದಕ್ಕೆ ತಕ್ಕ ಫಲ? ದೇವಿ, ಅದನ್ನು ಅನುಭವಿಸಿಯೇ ತೀರಬೇಕು ದೇವಿ. ಹಾಗಾದ್ರೆ ಈ ತಪ್ಪಿಗೆ ಶಿಕ್ಷೆಯೇನು ಸ್ವಾಮಿ? ಕ್ಷಣಕಾಲ ಕಾದು ನೋಡು ದೇವಿ, ನಿನಗೇ ತಿಳಿಯುವುದು. ಹಾಗೆ ಆಗಲಿ. ನಾರಾಯಣ, ಕಾಪಾಡು ಕಾಪಾಡು. ಏಕೆ, ಏನಾಯ್ತು ಜಯ ವಿಜಯರೇ? ಪರಮಾತ್ಮ, ನಿನಗೇ ತಿಳಿಯದೆ ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮ ಸಂಕಟವನ್ನು ಪರಿಹರಿಸಿ ಕಾಪಾಡು. ಜಯ ವಿಜಯರೇ, ಬೆಂಕಿಯು ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ, ಅವಿವೇಕ, ಅಹಂಕಾರಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ನೀವಿರುವರು ದ್ವೇಷಾಸೂಹೆಗಳಿಂದ ಪರಸ್ಪರ ಶಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಪಟ್ಟು ಮತ್ತೆ ನನ್ನ ಸನ್ನಿಧಿಗೆ ಬಂದಿದ್ದೀರಿ. ಈಗ ಮಹಾಮೇಧಾವಿಗಳಾದ ಬ್ರಹ್ಮಮಾನಸ ಪುತ್ರರನ್ನೇ ಅಪಮಾನ ಮಾಡಿದ್ದೀರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧ. ಯಾರೇ ಆಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕಲ್ಲವೇ? ಈಗ ಕೇಳಿರಿ, ಭೂಲೋಕದಲ್ಲಿ ನನಗೆ ಮಿತ್ರರಾಗಿ 7 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಅಥವಾ ನನಗೆ ಶತ್ರುಗಳಾಗಿ 3 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ? ಪ್ರಭು, ಹೆಚ್ಚು ಕಾಲ ನಿಮ್ಮ ಸನ್ನಿಧಿಯನ್ನು ಬಿಟ್ಟು ಇರಲಾರೆವು ಪ್ರಭು. ಶತ್ರುಗಳಾದರೂ ಚಿಂತೆ ಇಲ್ಲ, 3 ಜನ್ಮಗಳೇ ಸಾಕು. ತಥಾಸ್ತು. ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ವೈಕುಂಠವೇ ಸ್ವರ್ಗವೋ, ವೈಕುಂಠವೇ ಸ್ವರ್ಗವೋ. ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ಶಶಿಯಂತೆ ಮೊಗವು ನಗುವೆ ಹುಣ್ಣಿಮೆಯು, ಕಡಲಂತೆ ನಿನ್ನಂದವೋ, ಶಶಿಯಂತೆ ಮೊಗವು ನಗುವೆ ಹುಣ್ಣಿಮೆಯು, ಕಡಲಂತೆ ನಿನ್ನಂದವೋ. ಕನಸು ಕಾಡುತ್ತಿದೆ, ಮನಸ್ಸು ಮೂಡುತ್ತಿದೆ, ಹಿಂದೆ ಕಾಣೆ. ಕನಸು ಕಾಡುತ್ತಿದೆ, ಮನಸ್ಸು ಮೂಡುತ್ತಿದೆ, ಹಿಂದೆ ಕಾಣೆ. ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರ ಜಾಣೆ. ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರ ಜಾಣೆ. ಬಳಿಗೆ ಬಾರ ಜಾಣೆ, ಬಳಿಗೆ ಬಾರ ಜಾಣೆ. ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು
ನನಗಾಗಿ ನೀನು ನಿನಗಾಗಿ ನಾನು ಇದು ತಾನೆ ನಿನ್ನಾಸೆಯೋ ನನಗಾಗಿ ನೀನು ನಿನಗಾಗಿ ನಾನು ಇದು ತಾನೆ ನಿನ್ನಾಸೆಯೋ ನೋಡಿ ನಿನ್ನಂದ ಈ ನನ್ನ ಮನ ಹಿಗ್ಗಿಯೂ ಆಯಿತೋ ನೋಡಿ ನಿನ್ನಂದ ಈ ನನ್ನ ಮನ ಹಿಗ್ಗಿಯೂ ಆಯಿತೋ ಮಳೆ ಬಿಲ್ಲು ಕಂಡು ಗಿರಿನವಿನು ಕುಣಿಯುವ ಹಾಗೆ ನನಗಾಯಿತೋ ಮಳೆ ಬಿಲ್ಲು ಕಂಡು ಗಿರಿನವಿನು ಕುಣಿಯುವ ಹಾಗೆ ನನಗಾಯಿತು ಹಾಗೆ ನನಗಾಯಿತು ಹಾಗೆ ನನಗಾಯಿತು ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ ನೀನಿರಲು ಆನಂದವೋ ಓ ವೈಕುಂಠವೇ ಸ್ವರ್ಗವೋ ಓ ವೈಕುಂಠವೇ ಸ್ವರ್ಗವೋ ವೈಕುಂಠವೇ ಸ್ವರ್ಗವೋ ವೈಕುಂಠವೇ ಸ್ವರ್ಗವೋ ನಾರಾಯಣ ನಾರಾಯಣ ನಿಗಮ ಗೋಚರನೆ ಕ್ಷೀರಸಾಗರ ಭೂಪಾಲಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ ನಾರಾಯಣನೇ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗಸಯನ ಹರಿನಾರಾಯಣ ಪನ್ನಗಸಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗಸಯನ ಪನ್ನಗಸಯನ ನಾರಾಯಣ ನಾರಾಯಣ ಆಡಿ ಪಾಡಿ ನಲಿದೆ ನಾನು ಜಗದೆಡೆಯಲ್ಲ ಕಂಡೆ ನಿನ್ನ ದಿವ್ಯ ರೂಪ ಕಣ್ಗಳಿನಲ್ಲಿ ಆಡಿ ಪಾಡಿ ನಿಂದೆ ನಾನು ಜಗದೆಡೆಯಲ್ಲ ಕಂಡೆ ನಿನ್ನ ದಿವ್ಯ ರೂಪ ಕಣ್ಗಳಿನಲ್ಲಿ ಮೋಹನ ರೂಪನೆ ಶ್ಯಾಮಲ ಸುಂದರನೆ ನಾರಾಯಣ ನಾರಾಯಣ ಮೋಹನ ರೂಪನೆ ಶ್ಯಾಮಲ ಸುಂದರನೆ ಬ್ರಹ್ಮಾಂಡವನೇ ಯೋಳಿಟ್ಟವನೇ ಬ್ರಹ್ಮಾಂಡವನೇ ಯೋಳಿಟ್ಟವನೇ ಹರಿನಾರಾಯಣ ಪನ್ನಗಸಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ
ಪನ್ನಗ ಶಯನ ನಾರಾಯಣ 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 ದೇವಗಣವಾಂತ ಮಹಿಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತ ಚಿರವ ಬಾವುತ ನಿನ್ನ ಚರಣಕ್ಕೆ ನಮಿಸುವೆ ದೇವಗಣವಾಂತ ಮಹಿಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತ ಚಿರವ ಬಾವುತ ನಿನ್ನ ಚರಣಕ್ಕೆ ನಮಿಸುವೆ ನನಗೆ ಕೃಪೆಯ ನೀಡೋ ಭಕ್ತಿ ಪದವ ತೋರ ಮುಕ್ತಿ ಮಾರ್ಗ ತೋರ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಲಕ್ಷ್ಮೀನಾರಾಯಣ ಪನ್ನಗ ಶಯನ ಪನ್ನಗ ಶಯನ ದೇವದೇವಗಣ ವಾಂಕ ಮಹಿಂ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತ ಶಿರವ ಬಾಗುತ್ತ ನಿನ್ನ ಚರಣಕ್ಕೆ ನಮಿಸುವೆ ದೇವದೇವಗಣ ವಾಂಕ ಮಹಿಮ ಕರುಣಾಂತ ಸಾಗರ ಶ್ರೀಹರಿಯೇ ಶರಣು ಎನ್ನುತ್ತ ಶಿರವ ಬಾಗುತ್ತ ನಿನ್ನ ಚರಣಕ್ಕೆ ನಮಿಸುವೆ ನನಗೆ ಕೃಪೆಯ ನೀಡೋ ಭಕ್ತಿ ಪದವ ನೀಡೋ ಮುಕ್ತಿ ಮಾರ್ಗ ತೋರೋ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ನಾರಾಯಣ ನಾರಾಯಣ ನಿಗರ್ವಿಗಳಾದ ಅನೇಕರು ಜನರಿಗೆ ಅಚ್ಚುಮೆಚ್ಚಾಗಿರುವರು. ಅಂತವರ ಪದವಿಯು ಶಾಶ್ವತವಾಗಿರುವುದು. ಇನ್ನು ಕೆಲವರು ತಮಗೆ ಪದವಿ ಬಂತೆಂದರೆ ಅದೆಷ್ಟು ಗರ್ವ, ಅದೆಷ್ಟು ಬಡಾಯಿ, ಗುರು ಹಿರಿಯರನ್ನು ಕಂಡರೆ ಅಲಕ್ಷ್ಯ. ಇದರಿಂದ ತಾನೇ ಜಯ ವಿಜಯರು ಕೆಟ್ಟಿದ್ದು. ಗರ್ವದಿ ಮುನಿಗಳನ್ನ ತಡೆದು ಅವರ ಶಾಪಕ್ಕೆ ಗುರಿಯಾಗಿ ಅಲೆದಾಡುತ್ತಿರುವರು. ಇದು ಅವರ ತಪ್ಪಲ್ಲ, ಅವರ ಅಹಂಕಾರದ ತಪ್ಪು. ಗರ್ವವೇ ಕಾಮಕ್ರೋಧ ಆ ಆ ಆ ಗರ್ವವೇ ಕಾಮಕ್ರೋಧ ಗರ್ವ
மதமத்சரங்கள் ஆ ஆ ஆ நாராயண ಗರ್ವವೇ ದುರಹಂಭಾವಂ ಆ ಆ ಆ ನಾರಾಯಣ ನಾರಾಯಣ ಗರ್ವವೇ ದುರಹಂಭಾವಂ ಗರ್ವವೇ ದುರಹಂಭಾವ ಗರ್ವವೇ ದುರ್ಗುಣಕ್ಕೆ ಮೂಲಾಧಾರ ನಮಸ್ಕರಿಸಬೇಕು. ಓ ಜೇವಿಜೇರು ವೈಕುಂಠ ದ್ವಾರಪಾಲಕರಾದ ನೀವು ಶ್ರೀಹರಿಯ ಸನ್ನಿಧಾನವನ್ನು ಬಿಟ್ಟು ಇಲ್ಲಿ ಪೂಜ್ಯರೇ, ತಮಗೆ ತಿಳಿಯವಾದ ವಿಚಾರವಾದರೂ ಏನು? ಸಕಲವನ್ನು ಅರಿತ ಮಹಾಜ್ಞಾನಿಗಳು ತಾವು, ನಿಮಗೆ ತಿಳಿಯದಿರುವುದೇನಿದೆ? ನಾರಾಯಣ ನಾರಾಯಣ ಶ್ರೀಮನ್ ನಾರಾಯಣನ ಸನ್ನಿಧಾನದಲ್ಲಿದ್ದರೂ ನಿಮ್ಮಗಳ ತಾಮಸ ಗುಣಗಳು ಹೋಗಲಿಲ್ಲವಲ್ಲ. ನಿಮ್ಮ ಈ ದುರಾದೃಷ್ಟಕ್ಕೆ ನಾನೇನು ಮಾಡಲಿ? ಪೂಜ್ಯರೇ, ತಪ್ಪು ಮಾಡಿದ್ದೇವೆ, ಅದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಿದ್ದೇವೆ. 3 ಜನ್ಮಗಳೇ ಸಾಕೆಂದು ಪರಮಾತ್ಮನಿಂದ ಅನುಗ್ರಹ ಪಡೆದಿದ್ದೇವೆ. ಈಗ ನಮ್ಮ ಜನನಕ್ಕೆ ಭೂಲೋಕದಲ್ಲಿ ಪ್ರಶಸ್ತವಾದ ವಂಶ ಯಾವುದಿರುವುದೆಂಬುದನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹಾ, ಪ್ರಶಸ್ತವಾದ ವಂಶ. ಜಯವಿಜಯರೇ, ಕಶ್ಯಪ ಬ್ರಹ್ಮನ ಭಾರ್ಯೆಯಾದ ದಿತಿದೇವಿಯು ಪುತ್ರಾರ್ಜಿನಿಯಾಗಿ ಬಹುಕಾಲದಿಂದಲೂ ಪತಿಸೇವೆಯನ್ನು ಮಾಡುತ್ತಿರುವಳು. ನೀವಿರುವರು ಆ ಸಾಧ್ವಿಮಣಿಯ ಗರ್ಭದಲ್ಲಿ ಪುತ್ರರಾಗಿ ಜನ್ಮಿಸುವುದು ನನ್ನ ಬುದ್ಧಿಗೆ ಪ್ರಶಸ್ತವಾಗಿರುವುದು. ಇದಕ್ಕೆ ನೀವೇನು ಹೇಳುವಿರಿ? ಆಗಲಿ ಪೂಜ್ಯರೇ, ತಮ್ಮ ಸಲಹೆಯಂತೆ ನಡೆದುಕೊಳ್ಳುತ್ತೇವೆ. ಹೋಗಿ ಬರುತ್ತೀವಿ ಪೂಜ್ಯರು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ ದೀಂ ದೀಂ ತನನ ಉದನ ದೀಂ ತದಿರನ ಸನಿ ಗಮ ಗಮ ಧನಿ ದೀಂ ದೀಂ ತನನ ಉದನ ದೀಂ ತದಿರನ ಸನಿ ಗಮ ಗಮ ಧನಿ ದೀಂ ದೀಂ ತನನ ಉದನ ದೀಂ ತದಿರನ ನಾದರ್ ದೀಂ ತನನ ನಾದರ್ ದೀಂ ತನನ ದಿತೋಂ ತದಿತೋಂ ತ ಮದ ಮಗ ಗಮ ಧನಿ ದೀಂ ದೀಂ ತನನ ಉದನ ದೀಂ ತದಿರನ ನಾದರ್ ದೀಂ ತನನ ನಾದರ್ ದೀಂ ತನನ ದಿತೋಂ ತದಿತೋಂ ತ ಮದ ಮಗ ಗಮ ಧನಿ ದೀಂ ದೀಂ ತನನ ಉದನ ದೀಂ ತದಿರನ ಸನಿ ಗಮ ಗಮ ಧನಿ ದೀಂ ದೀಂ ತನನ ಉದನ ದೀಂ ತದಿರನ ಧನಿ ಸರಿ ಸ ಧನಿ ಸರಿ ಸ ಧನಿ ಸ ಗ ಗ ಗ ಮಗ ಧನಿ ಸ ಧನಿ ಸರಿ ಸ ಧನಿ ಸರಿ ಸ ಧನಿ ಸ ಗ ಗ ಗ ಮಗ ಧನಿ ಸ ಸಾನಿ ಧನಿ ದ ಮಗ ಮಗ ಮಗರಿ ದ ಮಗರಿ ಸ ನಾರಾಯಣ ಸಾನಿ ಧನಿ ದ ಮಗ ಮಗ ಮಗರಿ ದ ಮಗರಿ ಸ ನಾದರ ದಾನಿ ತೊಂದರ ದಾನಿ ತಜ್ಜಂ ತಕಿಟ ದೋಂ ದಾನಿ ತಜ್ಜಂ ತಕಿಟ ತೊಂ ತಕಿಟ ದಿಕಿಟ ದಿನಿ ಕರಿಕಿಟ ತೋ ತಕಿಟ ದಿಕಿಟ ದಿನಿ ಕರಿಕಿಟ ತೋ ಸಾಸನೆ ನಿ ದಾದ ಮಮ ಗಮ ಗರಿ ಸಾ ನಾರಾಯಣ ಸ
ಸನಿ ನಿ ದ ಮಮ ದ ಮಗರಿ ಸ ನಿ ಸ ಗ ಮ ಮ ಸ ಗ ಮ ದ ದ ಗ ಮ ದ ನಿ 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 ಗ ಮ ದ ನಿ ಧೀ ತ ನ ನ ಉದ ನ ಧೀ ತ ನಿ ನ ನ ಸನಿ ಗ ಮ ದ ನಿ ಧೀ ತ ನ ನ ಧೀ ತ ನ ನ ಧೀ ತ ನ ನ ಉದ ನ ಧೀ ತ ನಿ ನ ನ ತ ನಿ ನ ನ ರಾಜಾದಿರಾಜ ದೈತ್ಯಕುಲ ಸರ್ವಭೂಷ ಚಂಡ ಪ್ರಚಂಡ ಮಾರ್ತಾಂಡ ತೇಜ ನಿಜ ಸ್ವರೂಪ ಭೀತ ಶತಕೋಟಿ ಮನೋಜ ನಿರ್ಮಮ ಪರಾಕ್ರಮ ಧೀರ ವೀರಯಮ ಅಪಾರ ಚಂದ್ರಿಕಾ ಶಿವಸ್ಥೋಮ ಹಿರಣ್ಯಕಶ್ಯಪ ಸಾರ್ವಭೌಮನಿಗೆ ಔಪರ 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 ಚತುರ್ಮುಖಂ ಪರಸುಧಮ್ಮ ಮಕ್ಕಳ ಬ್ರಹ್ಮನಾಶ್ರಯಿಸಿರ್ಕು ಪ್ರಿಯದಿಂ ಬಂದು ಚತುರ್ಮುಖಂ ಪರಸುಧಮ್ಮ ಮಕ್ಕಳ ಬ್ರಹ್ಮನಾಶ್ರಯಿಸಿರ್ಕು ಗಣಗೈತ್ಯದಾನವಗಣಂ ಪ್ರಖ್ಯಾತವನ್ಮನ್ಮಯಂ ಮಯನಿ ನಿರ್ಮಿತಮಪ್ಪ ರಾಜನ ಕೀರ್ತನ ಬಯಸಿರ್ಪೇ ಸಂಧಿಗೊಂದಿಪ ಜಯ ಶ್ರೀ ಗಾತ್ರವಂ ಚೈತ್ರವಂ ಭೀಮ ಸಂಗ್ರಾಮಜಿತ ಕಾಮಗುಣ ಧಾಮ ಸೋಮ ಸುಜ್ಞಾನ ಗುಣ ಧಾಮ ಸಾಮಜಮದೋದ್ಧಾಮ ಭೀಮ ಬಲ ಭೀಮ ಕಾಮ ಹರ ದೇವ ಪರ ನಾಮ ಸುಪ್ರೇಮ ಔಪರ 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 ಅಟ್ಟಹಾಸದಿಂದ ಮೆರೆಯುತ್ತಿರುವ ಭ್ರಷ್ಟರ ಶಿರಸ್ಸನ್ನು ಚೆಂಡಾಡಿ ಅಷ್ಟೈಶ್ವರ್ಯದಿಂದೊಳಗೂಡಿ ಈ ಸೋಣಿತಾಪುರಕ್ಕೆ ಅಧಿಪತಿಯಾಗಿ ಮೆರೆಯುತ್ತಿರುವ ನನಗೆ ಸರಿ ಸಾಟಿಯ ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಣೆಯಿಲ್ಲ, ನಿನ್ನ ವೈಭವಕ್ಕೆ ಸಾರಿ ಸಾಟಿ ಇಲ್ಲ. ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ನಮ್ಮ ಪಾದದಡಿಯಲ್ಲಿ? ಮೂರು ಲೋಕಗಳು ನಿಮ್ಮ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ಹಿಕ್ಪಾಲಕರು ನಮ್ಮರ ಮನೆಯ ದ್ವಾರ ಪಾಲಕರಾಗಿರಬೇಕು.
ತೊಲಗಿಸಬೇಕು. ನಮ್ಮ ಮನೆಯ ದ್ವಾರಪಾಲಕರು. ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿಯಲ್ಲಿ ಮಲಗಿರುವ ನಿನ್ನನ್ನು ಆ ಶಚಿಪತಿಗೆ ಎದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು. ಅಪ್ಪಣೆ ಕೊಡು ಅಣ್ಣ. ನನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ಏಕಣ್ಣ, ನಿನ್ನ ಪ್ರಾಣಕ್ಕಿಂತಾವುದು ಹೆಚ್ಚಲ್ಲ. ಅದೆಲ್ಲ ತುಳಕ್ಕೆ ಸಮಾನ. ನೀನೊಬ್ಬನಿದ್ದರೆ ಸಾಕು, 3 ಲೋಕಗಳು ಇದ್ದ ಹಾಗೆ. ಏಕಣ್ಣ, ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ಸೃಷ್ಟಿಯ ಯಾವ ಮಹಾಶಕ್ತಿಯೇ ಎದುರಾದರೂ ಹೊಟ್ಟರಗಿಸುವ ದಿಟ್ಟತನವಿದೆ ನನ್ನಲ್ಲಿ. ಅದನ್ನು ನಾನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಹೊಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸಾಹದಿಂದ ಕುಣಿಯುತ್ತಿರುವ ಈ ನನ್ನ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡು ಅಣ್ಣ. ಸುರಲೋಕವ ಸೆರೆ ಹಿಡಿವೆ, ದಿಕ್ಪಾಲಕರನ ಸೆಳೆದು ಬರುವೆ, ಮೂಲೋಕವನ ಜಯಿಸಿ ಬರುವೆ, ಶೋಣಿತಾಪುರದ ಕೀರ್ತಿ ಪತಾಕೆಯ ಎಲ್ಲೆಡೆ ಹಾರಾಡಿಸಿ ನಿನ ಕೀರ್ತಿಯ ಸಾರುವೆ. ಅನುಗ್ರಹಿಸೋ ಅನುಗ್ರಹಿಸೋ ಅಗ್ರಜ. ಮೆಚ್ಚಿದ ಸಹೋದರ, ಮೆಚ್ಚಿದ. ದಾನವ ವಿರೋಧಿಗಳು ಯಾರೇ ಆಗಿರಲಿ, ತಪ್ಪು ಮಾಡಲಿ ಮಾಡದಿರಲಿ, ಒಪ್ಪಲಿ ಒಪ್ಪದಿರಲಿ, ಕಾಡಿಸು ಪೀಡಿಸು, ಉನ್ಮತ್ತರಾದವರನ್ನು ಹಿಂಸಿಸು, ಲೋಕಲೋಕಕ್ಕೆ ನಿನ್ನ ಪ್ರತಾಪವನ್ನು ಪ್ರಚಾರ ಮಾಡು. ಅಣ್ಣ, ಈ ನಿನ್ನ ದಿಟ್ಟ ನುಡಿಯಿಂದ ಹುಟ್ಟಿತು ಆ ಸುರರನ್ನು ಕೊಟ್ಟು ಬಿಡುವ ರೋಷೋಕ್ತಿ ನನ್ನೆದೆಯೊಳಗೆ. ಬಿಡಲಾರೆ ಬಿಡಲಾರೆ ಆ ದಾನವ ವೈರಿಗಳನ್ನು ಎಂದಿಗೂ ಬಿಡಲಾರೆನು, ಎಂದಿಗೂ ಬಿಡಲಾರೆ. ಅಣ್ಣ, ಹೋಗಿ ಬಾ ಸಹೋದರ, ದಿಗ್ವಿಜಯ ಸಾಧೆಯಾಗಿ ಹಿಂದೆ.